ಇದೆ. ಬಜೆಟ್ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಬೇಕಾದಂತ ಅನುದಾನಗಳನ್ನು ಕೇಳಬೇಕಾಯ್ತು, ಅದು ಕ್ರೋಢೀಕರಿಸಬೇಕಾದ ಈ ಸಮಯದಲ್ಲಿ ಪ್ರವಾಸ ಹೋಗ್ತಿರಲ್ಲ ಅನ್ನೋದು ಕೆಲವು. ಹಾಗಾಗಿ ಈಗ ಆ ಬಜೆಟ್ ಏನೇನು ಬೇಕೋ ಅದಕ್ಕೆ ಸಂಬಂಧಪಟ್ಟ ನಾವು ಅರ್ಜಿಗಳನ್ನು ನಾವು ಕೊಟ್ಟಿದ್ದೀವಿ. ನಮ್ಮ ಕ್ಷೇತ್ರಕ್ಕೆ ಏನು ಬೇಕಾಗಿದೆ ಅಂತೇಳಿ ಅದನ್ನು ಸಂಬಂಧಪಟ್ಟ ಹಿಂದೆನೂ ನಾವು ತಿಳಿಸಿದ್ವಿ. ನಾಳೆ ಬಜೆಟ್ ಸೇರ್ಪಡೆಗೂ ಸಂಬಂಧಪಟ್ಟವನ್ನ ಕೊಟ್ಟಿದ್ದೀವಿ. ಅದಕ್ಕೆ ಅನುದಾನನ ನೋಡ್ಕೊಂಡು ಬಿಟ್ಟು ಸಂಬಂಧಪಟ್ಟ ಇಲಾಖೆಯವರು ಏನಿದ್ದಾರೋ ಅದನ್ನು ನಮಗೆ ಕೊಡ್ತಾರೆ. ನನಗೆ ಪಕ್ಕ ನನಗೆ ಗೊತ್ತಿಲ್ಲ. ಅಲ್ಲಲ್ಲ, ನಾನು ಪಕ್ಕ ನಮಗೆ ಗೊತ್ತಿಲ್ಲ. ಗೊತ್ತಾದ್ಮೇಲೆ ಸುಮ್ಮನೆ ಅನಗತ್ಯವಾಗಿ ಆಗ್ತದೆ. 20 ಶಾಸಕರ ಮೇಲೆ ಅದರ ಅನ್ನೋದು ಗೊತ್ತಿದೆ. ಹಾಗಾಗಿ ನಮಗೆ ND ಶಾಸಕರು ಯಶವಂತ ಗೌಡ ಪಾಟೀಲ್ರಿದ್ದಾರೆ, ತಮ್ಮಣ್ಣವರಿದ್ದಾರೆ. ಹಾಗಾಗಿ ಸುಮ್ಮನೆ ನಾನು ಪಕ್ಕ ಮಾಹಿತಿ ಇಲ್ದಲೇ ಹೇಳೋದಷ್ಟು ಸಮಂಜಸ ಆಗಲ್ಲ. ಅಲ್ಲ ಮಾಡಿದ್ದೇನಲ್ಲ. ಈಗ ಮೊನ್ನೆ ಕೂತ್ಕೊಂಡು ಚರ್ಚೆ ಮಾಡ್ತಿರ್ತೀವಿ ಬಿಡುವ ಸಂದರ್ಭದಲ್ಲಿ. ನಾವು ಈ ಕಡೆ ಪ್ರವಾಸ ಇದೆ, ಈ ಪ್ರವಾಸ ಇದೆ ಅಂತ ಕೇಳೋಂಥ ಸಂದರ್ಭದಲ್ಲಿ ಅನೇಕ ಕಡೆನೂ ಸಂದರ್ಭ ಬಂದಾಗ ನಾವು ಹೋಗೋಂಥ ಪ್ಲಾನ್ ಕೇಳಿದ್ರೆ ನಮ್ಗೆ ಇಷ್ಟ ಇರಲಿಲ್ಲ, ಅವಾಗ ಹೋಗಿಲ್ಲ. ಈಗ ಹೋಗೋಕ್ಕೆ ಇಷ್ಟ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲದೂ ವ್ಯವಸ್ಥೆ ಮಾಡ್ಕೊಂಡು 2 ತಿಂಗಳ ಕೆಳಗೆ ಫಿಕ್ಸ್ ಆಗಿರ್ತೀವಿ. ಏನಂದ್ರೆ 12 ಗಂಟೆಗಿದೆ ಎಲ್ಲ ಒಂದೇ ಯಾರು ಅಲ್ಲ ರೀ. ಈಗ ಮಾಹಿತಿದ್ದು ಏನಾದರೂ ಇದು ಪ್ರೋಟೋಕಾಲ್ ಪ್ರಕಾರ ಇದ್ದು ಏನಾದರೂ ಪಕ್ಷದ ಅಡಿಯಲ್ಲಿ ನಡೆಯೋದಿದ್ರೆ ಖಂಡಿತ ಅವರ ಗಮನಕ್ಕೆ ತಂದು ಅವರ ಪರ್ಮಿಷನ್ ತಗೊಂಡೇ ಹೋಗ್ತಾ ಇದ್ವಲ್ಲ. ವೈಯಕ್ತಿಕ ಪ್ರವಾಸನ ಅಥವಾ ಒಂದು ಯಾವ್ದು ಇಲಾಖೆಯಿಂದ? ವೈಯಕ್ತಿಕನೂ ಇದೆ, ಜೊತೆಗೆ ನಮಗೆ ಸಚಿವರು ಬರ್ತಾರೆ. ಯಾರು ನಮ್ಮ ಪಶುಸಂಗೋಪನೆ ಸಚಿವರು ಅವ್ರು ಅಲ್ಲೆಲ್ಲ. ಈಗ ಅದನ್ನೇ ಈಗ ನಾನು ಹೇಳ್ತಿರೋದು ಏನಂದರೆ, ನಮಗೆ ಬಂದಿರೋ ಮಾಹಿತಿ ಈಗ ಒಂದು ವೇಳೆ ಅವ್ರೇನಾದ್ರೂ ನಮ್ಮ ಜೊತೆಗೆ ಬರಲಿಲ್ಲ ಅಂದ್ರೆ ನನಗೆ ಇದುವರೆಗೂ ಮಾಹಿತಿ ಇರೋದು ಬರ್ತಾರಂತ. ಆಮೇಲೆ ಬರ್ಬೋದು, ಬರದೇ ಇರ್ಬೋದು. ಇಲ್ಲ ಯಾರೂ ಕಳಿಸ್ತಾ ಇಲ್ಲ. ನಾನು ಹೇಳ್ತಾ ಇದ್ದಿಲ್ಲ, ಅದನ್ನೇ ಹೇಳ್ತಾ ಇದ್ದೀನಲ್ಲ. ಒಂದು ಕಡೆ 30ಕ್ಕಿಂತ ಹೆಚ್ಚು ಅಂತ ಹೇಳ್ತಾರೆ, MLC ಇದ್ದಾರೆ, MLA ಇದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ಕೆಲವರು ನಮಗೆ ಭಾಳ ಆತ್ಮೀಯರು ಇದ್ದಂಥವ್ರು ದಾಖಲೆಗಳು ಸರಿ ಇಲ್ಲ, ಪಾಸ್ಪೋರ್ಟ್ ಸರಿ ಇಲ್ಲ, ಹೀಗೆ ಅನ್ನೋಂಥದ್ದಿಲ್ಲ. ಪಕ್ಕ ಗೊತ್ತಾದರೆ ನಾನು ನಿಮ್ಗೆ ಹೇಳ್ತಾ ಇದ್ದೆ. ಯಾವ ಇಲಾಖೆ ನಾನು ಸ್ವಂತ ಥ್ಯಾಂಕ್ ಯು ವೆರಿ ಮಚ್. ಇಲ್ಲ ಒಂದೇ ಕಡೆ